ಸೊ ಇದು ಅಷ್ಟೇ, ಕೆಪಿಸಿಸಿ ಅಧ್ಯಕ್ಷಗಿರಿಗೆ ಈಗ ಪ್ರಸಕ್ತ ಯಾರ್ಯಾರು ರೇಸ್ನಲ್ಲಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಮೊದಲನೇ ಹೆಸರು ಸತೀಶ್ ಜಾರಕಿಹೊಳಿ. ಅಲ್ಲೂ ಕೂಡ ಅವ್ರಿಗೆ ಅಧ್ಯಕ್ಷಗಿರಿ ಕೊಡಬೇಕು ಅನ್ನುವಂಥದ್ದಿದೆ. ಇನ್ನು ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಜಾರಕಿಹೊಳಿ ಕಸಿತಾರ, ಏನಾಗತ್ತೆ? ಸತೀಶ್ ಜಾರಕಿಹೊಳಿ ಹೆಸರನ್ನ ಸಿದ್ದರಾಮಯ್ಯ ಶಿಫಾರಸು ಮಾಡ್ತಾರ? ಇನ್ನು ಕಾಂಗ್ರೆಸ್ ನಾಯಕರು ಹೇಗೂ ದಲಿತ ಸಿಎಂ ಅನ್ನಂತೂ ಮಾಡಿಲ್ಲ, ಕೊನೆ ಪಕ್ಷ ಕೆಪಿಸಿಸಿ ಅಧ್ಯಕ್ಷರನ್ನಾದರೂ ಮಾಡಬೇಕು ಅನ್ನುವಂಥ ಕೂಗು ಕೇಳಿ ಬರತ್ತಾ? ಸತೀಶ್ ಜಾರಕಿಹೊಳಿ ಸಾಮಾನ್ಯ ನಾಯಕನೇನಲ್ಲ, ಅತ್ಯಂತ ಪ್ರಬಲ ನಾಯಕ. ಸತೀಶ್ ಎಸ್ಟಿ ಸಮುದಾಯದ ಅತ್ಯಂತ ಪ್ರಬಲ ನಾಯಕ. ಅಷ್ಟೇ ಅಲ್ಲ, ಬೆಳಗಾವಿ ರಾಜಕಾರಣದ ಮೇಲೆ ನೋಡಿ, ಎರಡನೇ ರಾಜಧಾನಿ ಅಂತಾನೆ ಕರಿತೀವಿ. ಬೆಂಗಳೂರು ರಾಜಕಾರಣ ಎಷ್ಟರ ಮಟ್ಟಿಗೆ ಒಂದು ಶಕ್ತಿ ಕೇಂದ್ರವೋ ಪ್ರಬಲವಾಗಿದೆಯೋ ಒಂದು ಮಟ್ಟಕ್ಕೆ ಬೆಳಗಾವಿ ರಾಜಕಾರಣ ಕೂಡ ರಾಜ್ಯದ ಎರಡನೇ ಶಕ್ತಿ ಕೇಂದ್ರ ಅಷ್ಟೇ ಪ್ರಬಲವಾಗಿದೆ. ಅದರ ಹೋಲ್ಡ್ ಇಟ್ಕೊಂಡಿರ್ತಕ್ಕಂಥ ನಾಯಕ ಸತೀಶ್ ಜಾರಕಿಹೊಳಿ ಅವರು. ಹಾಗಾಗಿ ನೋಡೋಕೆ ಬಹಳ ಸಾಫ್ಟ್ ಸತೀಶ್ ಜಾರಕಿಹೊಳಿ ಅವರು, ಆದ್ರೆ ಬಹಳ ಬಹಳ ಚುರುಕು ಮತ್ತು ಕಠಿಣ ನಿರ್ಧಾರಗಳನ್ನು ಕೈಗೊಳ್ತಾರೆ ಮುಲಾಜಿಲ್ಲದೆ. ಸೊ ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಪಕ್ಷಕ್ಕೆ ಮತ್ತಷ್ಟು ಬಲ ಬರುತ್ತೆ ಅಂತ ಕಾಂಗ್ರೆಸ್ನಲ್ಲಿ ಯೋಚನೆ ಮಾಡಿದ್ರೆ ಆಶ್ಚರ್ಯ ಏನೂ ಇಲ್ಲ. ಸಚಿವ ಈಶ್ವರ್ ಖಂಡ್ರೆಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕೊಡುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಲಿಂಗಾಯತ ಕೋಟ ಏನಾಗುತ್ತೆ ಅಂದ್ರೆ ಸಿದ್ದರಾಮಯ್ಯನವರ ಕಂಟಿನ್ಯೂ ಆಗೋದಾದ್ರೆ ಸತೀಶ್ ಜಾರಕಿಹೊಳಿ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಉಳಿದ ಸಮುದಾಯಗಳಿಗೆ ಏನು ಪ್ರಿಫರೆನ್ಸ್ ಅನ್ನೋ ಪ್ರಶ್ನೆ ಬರುತ್ತೆ. ನೋಡಿ, ಲಿಂಗಾಯತರಿಗೆ ಪ್ರಿಫರೆನ್ಸ್ ಕೊಟ್ಟೇ ಇಲ್ಲ ಕಾಂಗ್ರೆಸ್ ಅನ್ನೋ ಒಂದು ಕೂಗೇನಿದೆ, ಅದಕ್ಕೆ ಮತ್ತಷ್ಟು ಬಲ ಬಂದ್ಬಿಡುತ್ತೆ. ಬರೀ ಅಹಿಂದ ಪಾರ್ಟಿ ಮಾತ್ರ ಆಗ್ಬಿಡುತ್ತಾ ಕಾಂಗ್ರೆಸ್ ಅಂತ ಆಗ್ಬಿಡುತ್ತೆ. ಹಾಗಾಗಿ ಸಿಎಂಒ ದಲಿತ ವರ್ಗಗಳಿಂದ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಅದೇ ವರ್ಗದಿಂದ ಹಾಗೆ ಮಾಡಕ್ಕಾಗಲ್ಲ. ಅಥವಾ ಸಿಎಂಒ ಲಿಂಗಾಯತರು, ಕೆಪಿಸಿಸಿ ಪ್ರೆಸಿಡೆಂಟು ಲಿಂಗಾಯತರು ಹಾಗೆ ಮಾಡಕ್ ಬರಲ್ಲ. ಯೂಶಲಿ ಬೇರೆ ಬೇರೆಯವ್ರನ್ನ ಮಾಡ್ತಾರೆ. ಸೊ ಈಶ್ವರ್ ಖಂಡ್ರೆ ಅವ್ರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಒಲಿದ್ರೂ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗಷ್ಟೇ ವರಿಷ್ಠರ ಜೊತೆ ಈಶ್ವರ್ ಖಂಡ್ರೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 4 ಬೇಡಿಕೆಗಳನ್ನ ವರಿಷ್ಠರ ಮುಂದೆ ಇಟ್ಟಿದ್ರಂತೆ ಈಶ್ವರ್ ಖಂಡ್ರೆ. ಸಚಿವ ಸಂಪುಟ ಪುನರ್ರಚನೆವರೆಗೂ ಸಚಿವನಾಗಿರಬೇಕು, ಅರಣ್ಯ ಇಲಾಖೆಯಲ್ಲಿ ಹಲವು ಸುಧಾರಣೆ ಮಾಡಿದ್ದೀನಿ ನಾನು, ನನ್ನ ಸುಧಾರಣಾ ಕ್ರಮಗಳು ಕಂಟಿನ್ಯೂ ಆಗಬೇಕು, ಸಚಿವರು ಬಿಟ್ಬಿಟ್ರು ಅಂದ ತಕ್ಷಣ ಅವೆಲ್ಲ ಅಲ್ಲಿಗೆ ಬಿಟ್ಬಿಡೋದಲ್ಲ ಅಂತ. ಆಕ್ಚುಲಿ ಇದು ಒಳ್ಳೆ ಪಾಯಿಂಟ್. ಇದು ಹೆಚ್ಚಿಂದು ನಮ್ಮಲ್ಲಿ ಪಕ್ಷ ಬದಲಾದಾಗ, ಲೀಡರ್ಸ್ ಬದಲಾದಾಗ, ಸಚಿವರು ಬದಲಾದಾಗ ಅದು ಅವ್ರು ತಂದಿರತಕ್ಕಂಥ ಒಳ್ಳೆ ಯೋಜನೆಗಳು ಅಲ್ಲಲ್ಲೇ ಮುಗಿದು ಹೋಗ್ತವೆ. ಹಾಗಾಗ್ಕೂಡ್ತದು. ಮುಂದೆ ಸಚಿವರಾಗುವವರು ನನ್ನ ಪಾಲಿಸಿಯನ್ನ ಮುಂದುವರಿಸಬೇಕು. ಇದು ನಿಜವಾಗ್ಲೂ ಒಳ್ಳೆ ವಿಚಾರ. ಇದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಿರ್ವಹಣೆಗೆ ಮುಕ್ತ ಅವಕಾಶ ನೀಡಬೇಕು ಅಂತ ಕೂಡ ಕೇಳಿದಾರಂತೆ. ಇನ್ನೊಂದು ಹೆಸರು ಅತ್ಯಂತ ಅಚ್ಚರಿಯ ಹೆಸರು, ಆದ್ರೆ ಏನು ಆಶ್ಚರ್ಯ ಇಲ್ಲ, ಇವರು ಕೂಡ ಕೆಪಿಸಿಸಿ ಅಧ್ಯಕ್ಷರಾದ್ರೆ ನನ್ ಅದರ್ ದೆನ್ ಕೃಷ್ಣ ಬೈರೇಗೌಡ. ಒಕ್ಕಲಿಗ ಡಿಕೆಶಿ ಅವರನ್ನ ಕೆಳಗಿಳಿಸಿ ಮತ್ತೊಬ್ಬ ಒಕ್ಕಲಿಗರಿಗೆ ಮಣೆ ಹಾಕುವ ಸಾಧ್ಯತೆಗಳಿದೆ. ಬಹುಶಃ ಇಂಥ ಸಾಧ್ಯತೆಗಳೇ ಹೆಚ್ಚಾಗಿ ಇದೆ ಅಂತ ಹೇಳಲಾಗ್ತಾ ಇದೆ. ಆಗ ಕೇಳಿ ಬರುವ ಮೊದಲ ಹೆಸರೇ ಕೃಷ್ಣ ಬೈರೇಗೌಡ. ಬಹಳ ಒಳ್ಳೆ ಇಮೇಜ್ ಅನ್ನ ಕಾಂಗ್ರೆಸ್ನಲ್ಲಿ ಇಟ್ಕೊಂಡಂತವರು, ಕ್ಲೀನ್ ಅಂಡ್ ಯಾವ ವಿಚಾರದಲ್ಲೂ ಕೂಡ ಅವ್ರ ಬಗ್ಗೆ ಅಂತ ಕಾಂಟ್ರವರ್ಷಿಯಲ್ ಆಗಲಿ ಅಥವಾ ಯಾವುದೇ ತರದ ಕಳಂಕ ಇಲ್ಲದೆ ಇರುವಂತಹ ಒಬ್ಬ ಸಚಿವರು, ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ವಿದ್ಯಾವಂತ, ಶಾಂತ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿ. ಏನ್ ಬೇಕಿದ್ರೂ ಕೂಡ ತ್ಯಾಗಕ್ಕೆ ರೆಡಿ ಅಂತ ಕೃಷ್ಣ ಬೈರೇಗೌಡರು ಹೇಳ್ತಾರೆ. ಫ್ಲೆಕ್ಸಿಬಿಲಿಟಿ ಇದೆ ಅವರಿಗೆ ಅಂತ. ಸೊ ಹಾಗಾಗಿ ಕೃಷ್ಣ ಬೈರೇಗೌಡರು ಕೆಪಿಸಿಸಿ ಅಧ್ಯಕ್ಷರಾದ್ರೇನು ಆಶ್ಚರ್ಯ ಇಲ್ಲ ಅಂತ. ಇನ್ನು ಕೊನೆಯದಾಗಿ ಸಂತೋಷ್ ಲಾಡ್ ಅವರಿಗೆ ಜನಗಳನ್ನ ನಿಭಾಯಿಸುವಂತಹ ಅಂದ್ರೆ ಮೆನ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಇದು ಚೆನ್ನಾಗಿ ಗೊತ್ತು ಅಂತ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಆ ಕಡೆ ಬಣನೂ ನಿಭಾಯಿಸ್ಕೊಂಡು ಹೋಗ್ತಾರೆ, ಈ ಕಡೆ ಬಣನೂ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕಾಗಿ ಅಥವಾ ಬೇರೆ ಒಂದು ಆಯ್ಕೆ ಬೇಕು ಅನ್ನೋ ಕಾರಣಕ್ಕಾಗಿ ಸಂತೋಷ್ ಲಾಡ್ ಅವರನ್ನ ತಂದ್ರೆ ಏನು ಆಶ್ಚರ್ಯ ಇಲ್ಲ. ಏನೇ ಇದ್ರೂ ನೇರ ಮಾತಾಡ್ತಾರೆ. ಮರಾಠ ಸಮುದಾಯಕ್ಕೆ ಸೇರಿದ ಏಕೈಕ ಮಿನಿಸ್ಟರ್ ಅವರು. ಈ ಎಲ್ಲಾ ಜಾತಿ ಗೊಂದಲಗಳಿಂದ ತಪ್ಪಿಸ್ಕೋಬೇಕು ಅಂತಂದ್ರೆ ಅವ್ರನ್ನ ಕೆಪಿಸಿಸಿ ಪ್ರೆಸಿಡೆಂಟ್ ಮಾಡಬಹುದು ಅಂತ ಇವತ್ತಲ್ಲ ನಾಳೆ ಅದೊಂದು ಆಯ್ಕೆ ಅನ್ನುವಂಥದ್ದು. ಮಾತಲ್ಲೇ ಪದೇ ಬಿಜೆಪಿಗರನ್ನ ಕಟ್ಟಿ ಹಾಕಬಲ್ಲ ಸಾಮರ್ಥ್ಯ ಉಳ್ಳವರು. ಸೊ ಲಾರ್ಡ್ ಟಾರ್ಗೆಟ್ ಮಾಡಿಕೊಳ್ಳೋದೇ ಮೋದಿ ಶಾ ಅವ್ರನ್ನ ಮಾತೆತ್ತಿದ್ರೆ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ಗೆ ಒಂದು ಪ್ರಬಲ ನಾಯಕ ಆಗ್ತಾರೆ ಅಂತ ಹೈಕಮಾಂಡ್ ಅವ್ರನ್ನ ಆಯ್ಕೆ ಮಾಡಿದ್ರು ಆಶ್ಚರ್ಯ ಇಲ್ಲ. ಸೊ ಇದು ಅಷ್ಟೇ, ಕೆಪಿಸಿಸಿ ಅಧ್ಯಕ್ಷಗಿರಿಗೆ ಈಗ ಪ್ರಸಕ್ತ ಯಾರ್ಯಾರು ರೇಸ್ನಲ್ಲಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಮೊದಲನೇ ಹೆಸರು ಸತೀಶ್ ಜಾರಕಿಹೊಳಿ. ಅಲ್ಲೂ ಕೂಡ ಅವ್ರಿಗೆ ಅಧ್ಯಕ್ಷಗಿರಿ ಕೊಡಬೇಕು ಅನ್ನುವಂಥದ್ದಿದೆ. ಇನ್ನು ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಜಾರಕಿಹೊಳಿ ಕಸಿತಾರ, ಏನಾಗತ್ತೆ? ಸತೀಶ್ ಜಾರಕಿಹೊಳಿ ಹೆಸರನ್ನ ಸಿದ್ದರಾಮಯ್ಯ ಶಿಫಾರಸು ಮಾಡ್ತಾರ? ಇನ್ನು ಕಾಂಗ್ರೆಸ್ ನಾಯಕರು ಹೇಗೂ ದಲಿತ ಸಿಎಂ ಅನ್ನಂತೂ ಮಾಡಿಲ್ಲ, ಕೊನೆ ಪಕ್ಷ ಕೆಪಿಸಿಸಿ ಅಧ್ಯಕ್ಷರನ್ನಾದರೂ ಮಾಡಬೇಕು ಅನ್ನುವಂಥ ಕೂಗು ಕೇಳಿ ಬರತ್ತಾ? ಸತೀಶ್ ಜಾರಕಿಹೊಳಿ ಸಾಮಾನ್ಯ ನಾಯಕನೇನಲ್ಲ, ಅತ್ಯಂತ ಪ್ರಬಲ ನಾಯಕ.
ಸತೀಶ್ ಎಸ್ಟಿ ಸಮುದಾಯದ ಅತ್ಯಂತ ಪ್ರಬಲ ನಾಯಕ. ಅಷ್ಟೇ ಅಲ್ಲ, ಬೆಳಗಾವಿ ರಾಜಕಾರಣದ ಮೇಲೆ ನೋಡಿ, ಎರಡನೇ ರಾಜಧಾನಿ ಅಂತಾನೆ ಕರಿತೀವಿ. ಬೆಂಗಳೂರು ರಾಜಕಾರಣ ಎಷ್ಟರ ಮಟ್ಟಿಗೆ ಒಂದು ಶಕ್ತಿ ಕೇಂದ್ರವೋ ಪ್ರಬಲವಾಗಿದೆಯೋ, ಒಂದು ಮಟ್ಟಕ್ಕೆ ಬೆಳಗಾವಿ ರಾಜಕಾರಣ ಕೂಡ ರಾಜ್ಯದ ಎರಡನೇ ಶಕ್ತಿ ಕೇಂದ್ರ ಅಷ್ಟೇ ಪ್ರಬಲವಾಗಿದೆ. ಅದರ ಹೋಲ್ಡ್ ಇಟ್ಕೊಂಡಿರ್ತಕ್ಕಂಥ ನಾಯಕ ಸತೀಶ್ ಜಾರಕಿಹೊಳಿ ಅವರು. ಹಾಗಾಗಿ ನೋಡೋಕೆ ಬಹಳ ಸಾಫ್ಟ್ ಸತೀಶ್ ಜಾರಕಿಹೊಳಿ ಅವರು, ಆದ್ರೆ ಬಹಳ ಬಹಳ ಚುರುಕು ಮತ್ತು ಕಠಿಣ ನಿರ್ಧಾರಗಳನ್ನು ಕೈಗೊಳ್ತಾರೆ ಮುಲಾಜಿಂದ. ಸೊ ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಪಕ್ಷಕ್ಕೆ ಮತ್ತಷ್ಟು ಬಲ ಬರುತ್ತೆ ಅಂತ ಕಾಂಗ್ರೆಸ್ನಲ್ಲಿ ಯೋಚನೆ ಮಾಡಿದ್ರೆ ಆಶ್ಚರ್ಯ ಏನೂ ಇಲ್ಲ. ಸಚಿವ ಈಶ್ವರ್ ಖಂಡ್ರೆಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಕೊಡುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಲಿಂಗಾಯತ ಕೋಟ ಏನಾಗುತ್ತೆ ಅಂದ್ರೆ, ಸಿದ್ದರಾಮಯ್ಯನವರ ಕಂಟಿನ್ಯೂ ಆಗೋದಾದ್ರೆ ಸತೀಶ್ ಜಾರಕಿಹೊಳಿ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಉಳಿದ ಸಮುದಾಯಗಳಿಗೆ ಏನು ಪ್ರಿಫರೆನ್ಸ್ ಅನ್ನೋ ಪ್ರಶ್ನೆ ಬರುತ್ತೆ. ನೋಡಿ, ಲಿಂಗಾಯತರಿಗೆ ಪ್ರಿಫರೆನ್ಸ್ ಕೊಟ್ಟೇ ಇಲ್ಲ ಕಾಂಗ್ರೆಸ್ ಅನ್ನೋ ಒಂದು ಕೂಗೇನಿದೆ, ಅದಕ್ಕೆ ಮತ್ತಷ್ಟು ಬಲ ಬಂದ್ಬಿಡುತ್ತೆ. ಬರೀ ಅಹಿಂದ ಪಾರ್ಟಿ ಮಾತ್ರ ಆಗ್ಬಿಡುತ್ತಾ ಕಾಂಗ್ರೆಸ್ ಅಂತ ಆಗ್ಬಿಡುತ್ತೆ. ಹಾಗಾಗಿ ಸಿಎಂಒ ದಲಿತ ವರ್ಗಗಳಿಂದ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಅದೇ ವರ್ಗದಿಂದ ಹಾಗೆ ಮಾಡಕ್ಕಾಗಲ್ಲ. ಅಥವಾ ಸಿಎಂಒ ಲಿಂಗಾಯತರು, ಕೆಪಿಸಿಸಿ ಪ್ರೆಸಿಡೆಂಟ್ ಲಿಂಗಾಯತರು ಹಾಗೆ ಮಾಡಕ್ ಬರಲ್ಲ. ಯೂಶಲಿ ಬೇರೆ ಬೇರೆಯವ್ರನ್ನ ಮಾಡ್ತಾರೆ. ಸೊ ಈಶ್ವರ್ ಖಂಡ್ರೆ ಅವ್ರಿಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಒಲಿದ್ರೂ ಆಶ್ಚರ್ಯ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗಷ್ಟೇ ವರಿಷ್ಠರ ಜೊತೆ ಈಶ್ವರ್ ಖಂಡ್ರೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 4 ಬೇಡಿಕೆಗಳನ್ನ ವರಿಷ್ಠರ ಮುಂದೆ ಇಟ್ಟಿದ್ರಂತೆ ಈಶ್ವರ್ ಖಂಡ್ರೆ. ಸಚಿವ ಸಂಪುಟ ಪುನರ್ರಚನೆವರೆಗೂ ಸಚಿವನಾಗಿರಬೇಕು, ಅರಣ್ಯ ಇಲಾಖೆಯಲ್ಲಿ ಹಲವು ಸುಧಾರಣೆ ಮಾಡಿದ್ದೀನಿ ನಾನು, ನನ್ನ ಸುಧಾರಣಾ ಕ್ರಮಗಳು ಕಂಟಿನ್ಯೂ ಆಗಬೇಕು, ಸಚಿವರು ಬಿಟ್ಬಿಟ್ರು ಅಂದ ತಕ್ಷಣ ಅವೆಲ್ಲ ಅಲ್ಲಿಗೆ ಬಿಟ್ಬಿಡೋದಲ್ಲ ಅಂತ. ಆಕ್ಚುಲಿ ಇದು ಒಳ್ಳೆ ಪಾಯಿಂಟ್. ಇದು ಹೆಚ್ಚಿಂದು ನಮ್ಮಲ್ಲಿ ಪಕ್ಷ ಬದಲಾದಾಗ, ಲೀಡರ್ಸ್ ಬದಲಾದಾಗ, ಸಚಿವರು ಬದಲಾದಾಗ ಅದು ಅವ್ರು ತಂದಿರತಕ್ಕಂಥ ಒಳ್ಳೆ ಯೋಜನೆಗಳು ಅಲ್ಲಲ್ಲೇ ಮುಗಿದು ಹೋಗ್ತವೆ. ಹಾಗಾಗ್ಕೂಡ್ತದು. ಮುಂದೆ ಸಚಿವರಾಗುವವರು ನನ್ನ ಪಾಲಿಸಿಯನ್ನ ಮುಂದುವರಿಸಬೇಕು. ಇದು ನಿಜವಾಗ್ಲೂ ಒಳ್ಳೆ ವಿಚಾರ. ಇದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಿರ್ವಹಣೆಗೆ ಮುಕ್ತ ಅವಕಾಶ ನೀಡಬೇಕು ಅಂತ ಕೂಡ ಕೇಳಿದಾರಂತೆ. ಇನ್ನೊಂದು ಹೆಸರು ಅತ್ಯಂತ ಅಚ್ಚರಿಯ ಹೆಸರು, ಆದ್ರೆ ಏನು ಆಶ್ಚರ್ಯ ಇಲ್ಲ, ಇವರು ಕೂಡ ಕೆಪಿಸಿಸಿ ಅಧ್ಯಕ್ಷರಾದ್ರೆ ನನ್ ಅದರ್ ದೆನ್ ಕೃಷ್ಣ ಬೈರೇಗೌಡ. ಒಕ್ಕಲಿಗ ಡಿಕೆಶಿ ಅವರನ್ನ ಕೆಳಗಿಳಿಸಿ ಮತ್ತೊಬ್ಬ ಒಕ್ಕಲಿಗರಿಗೆ ಮಣೆ ಹಾಕುವ ಸಾಧ್ಯತೆಗಳಿದೆ. ಬಹುಶಃ ಇಂಥ ಸಾಧ್ಯತೆಗಳೇ ಹೆಚ್ಚಾಗಿ ಇದೆ ಅಂತ ಹೇಳಲಾಗ್ತಾ ಇದೆ. ಆಗ ಕೇಳಿ ಬರುವ ಮೊದಲ ಹೆಸರೇ ಕೃಷ್ಣ ಬೈರೇಗೌಡ. ಬಹಳ ಒಳ್ಳೆ ಇಮೇಜ್ ಅನ್ನ ಕಾಂಗ್ರೆಸ್ನಲ್ಲಿ ಇಟ್ಕೊಂಡಂತವರು, ಕ್ಲೀನ್ ಅಂಡ್ ಯಾವ ವಿಚಾರದಲ್ಲೂ ಕೂಡ ಅವ್ರ ಬಗ್ಗೆ ಅಂತ ಕಾಂಟ್ರವರ್ಷಿಯಲ್ ಆಗಲಿ ಅಥವಾ ಯಾವುದೇ ತರದ ಕಳಂಕ ಇಲ್ಲದೆ ಇರುವಂತಹ ಒಬ್ಬ ಸಚಿವರು, ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ವಿದ್ಯಾವಂತ, ಶಾಂತ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿ. ಏನ್ ಬೇಕಿದ್ರೂ ಕೂಡ ತ್ಯಾಗಕ್ಕೆ ರೆಡಿ ಅಂತ ಕೃಷ್ಣ ಬೈರೇಗೌಡರು ಹೇಳ್ತಾರೆ. ಫ್ಲೆಕ್ಸಿಬಿಲಿಟಿ ಇದೆ ಅವರಿಗೆ ಅಂತ. ಸೊ ಹಾಗಾಗಿ ಕೃಷ್ಣ ಬೈರೇಗೌಡರು ಕೆಪಿಸಿಸಿ ಅಧ್ಯಕ್ಷರಾದ್ರೇನು ಆಶ್ಚರ್ಯ ಇಲ್ಲ ಅಂತ. ಇನ್ನು ಕೊನೆಯದಾಗಿ ಸಂತೋಷ್ ಲಾಡ್ ಅವರಿಗೆ ಜನಗಳನ್ನ ನಿಭಾಯಿಸುವಂತಹ ಅಂದ್ರೆ ಮೆನ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಇದು ಚೆನ್ನಾಗಿ ಗೊತ್ತು ಅಂತ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಆ ಕಡೆ ಬಣನೂ ನಿಭಾಯಿಸ್ಕೊಂಡು ಹೋಗ್ತಾರೆ, ಈ ಕಡೆ ಬಣನೂ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕಾಗಿ, ಅಥವಾ ಬೇರೆ ಒಂದು ಆಯ್ಕೆ ಬೇಕು ಅನ್ನೋ ಕಾರಣಕ್ಕಾಗಿ ಸಂತೋಷ್ ಲಾಡ್ ಅವರನ್ನ ತಂದ್ರೆ ಏನು ಆಶ್ಚರ್ಯ ಇಲ್ಲ. ಏನೇ ಇದ್ರೂ ನೇರ ಮಾತಾಡ್ತಾರೆ. ಮರಾಠ ಸಮುದಾಯಕ್ಕೆ ಸೇರಿದ ಏಕೈಕ ಮಿನಿಸ್ಟರ್ ಅವರು. ಈ ಎಲ್ಲಾ ಜಾತಿ ಗೊಂದಲಗಳಿಂದ ತಪ್ಪಿಸ್ಕೋಬೇಕು ಅಂತಂದ್ರೆ ಅವ್ರನ್ನ ಕೆಪಿಸಿಸಿ ಪ್ರೆಸಿಡೆಂಟ್ ಮಾಡಬಹುದು ಅಂತ ಇವತ್ತಲ್ಲ ನಾಳೆ ಅದೊಂದು ಆಯ್ಕೆ ಅನ್ನುವಂಥದ್ದು. ಮಾತಲ್ಲೇ ಪದೇ ಬಿಜೆಪಿಗರನ್ನ ಕಟ್ಟಿ ಹಾಕಬಲ್ಲ ಸಾಮರ್ಥ್ಯ ಉಳ್ಳವರು. ಸೊ ಲಾರ್ಡ್ ಟಾರ್ಗೆಟ್ ಮಾಡಿಕೊಳ್ಳೋದೇ ಮೋದಿ ಶಾ ಅವ್ರನ್ನ ಮಾತೆತ್ತಿದ್ರೆ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ಗೆ ಒಂದು ಪ್ರಬಲ ನಾಯಕ ಆಗ್ತಾರೆ ಅಂತ ಹೈಕಮಾಂಡ್ ಅವ್ರನ್ನ ಆಯ್ಕೆ ಮಾಡಿದ್ರು ಆಶ್ಚರ್ಯ ಇಲ್ಲ.